ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ಸರ್ಕಲ್ ಬಳಿಯ ಶ್ರೀ ಸಾಯಿ ಇಂಡಸ್ಟ್ರೀಸ್ನಲ್ಲಿ ಕಳ್ಳತನ. ಕೌಂಟರ್ನಲ್ಲಿಟ್ಟಿದ್ದ ನಗದು, ಚಿನ್ನ ಕಳ್ಳನ ಪಾಲು. ಏಕಾಂಗಿಯಾಗಿ ಬಂದು ಲಕ್ಷಾಂತರ ಹಣ ಕದ್ದ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ನಗರ ಠಾಣೆಯಲ್ಲಿ ದೂರು ದಾಖಲು. ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಏಪ್ರಿಲ್ 3ರಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ. ಶ್ರೀಲಂಕಾದ ಸಾಂಸ್ಕೃತಿಕ ತಂಡದಿಂದ ವಿಶೇಷ ಕಾರ್ಯಕ್ರಮ. ಶ್ರೀಲಂಕಾದ ಸಾಂಸ್ಕೃತಿಕತೆ ಅನಾವರಣಗೊಳ್ಳುವ ಕಾರ್ಯಕ್ರಮಕ್ಕೆ ಶಾಸಕರು ಸೇರಿ ಹಲವು ಗಣ್ಯರು ಸಾಕ್ಷಿ. ಹಾಗೂ ಪಟ್ಟಣದ ಡಾಕ್ಟರ್ ಮಂಜುನಾಥ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ 7ನೇ ವಾರ್ಷಿಕೋತ್ಸವ. ಸಾಯಿಬಾಬಾ ಮಂದಿರದಲ್ಲಿ ದಿನವಿಡೀ ವಿಶೇಷ ಪೂಜೆ, ಶಿರಡಿ ನಾಣ್ಯಗಳನ್ನ ವಿತರಣೆ, ಅನ್ನ ಸಂತರ್ಪಣೆ ಕಾರ್ಯ. ಗಣ್ಯರು, ನೂರಾರು ಭಕ್ತರಿಂದ ಬಾಬಾರವರ ದರ್ಶನ. ಪಟ್ಟಣದ ಮೈಸೂರು ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿರುವ ಸಾಯಿ ಇಂಡಸ್ಟ್ರೀಸ್ ಎಂಬ ಮೆಟಲ್ ಲೇಸರ್ ಕಟಿಂಗ್ ಕಾರ್ಖಾನೆಯಲ್ಲಿ ಗುರುವಾರ ಮುಂಜಾನೆ ಕಳ್ಳತನವಾಗಿದ್ದು, ಕಾರ್ಖಾನೆಯ ಕ್ಯಾಶ್ ಟೇಬಲ್ನಲ್ಲಿಟ್ಟಿದ್ದ ಹಣ ಒಡವೆ ಕಳವು ಆಗಿರುವ ಘಟನೆ ನಡೆದಿದೆ. ಸಿಎನ್ಸಿ ಮೆಟಲ್ ಕಟಿಂಗ್ ಕಾರ್ಖಾನೆ ಹೊಂದಿದ್ದ ಡಿಕೆ ಚಂದ್ರಜಿತ್ ರವರು ಗುರುವಾರ ಬೆಳಗ್ಗೆ ಎಂದಿನಂತೆ ತಮ್ಮ ಇಂಡಸ್ಟ್ರೀಸ್ ಬಾಗಿಲು ತೆರೆದಾಗ ತಮ್ಮ ಕಾರ್ಖಾನೆ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಕ್ಯಾಶ್ ಕೌಂಟರ್ನಲ್ಲಿಟ್ಟಿದ್ದ ಚೀಟಿ ಹಣ 2 ಲಕ್ಷ ರು ಹಾಗೂ ಸ್ನೇಹಿತನ 25 ಗ್ರಾಂ ತೂಕದ ಕೊರಳಿನ ಸರ ಕಳ್ಳತನವಾಗಿದೆ. ಮುಂಭಾಗದ ಡೋರ್ಗೆ ಹಾನಿ ಮಾಡದ ಕಳ್ಳ ಕಾರ್ಖಾನೆ ಸುತ್ತಲೂ ಅಳವಡಿಸಿದ್ದ ತಗಡಿನ ಶೀಟನ್ನ ಹಾರೆಯಿಂದ ಸರಿಸಿ ಒಳನುಗ್ಗಿದ್ದಾನೆ. ಮಧ್ಯರಾತ್ರಿ 2:30 ಗಂಟೆಗೆ ಸುಮಾರಿನಲ್ಲಿ ಘಟನೆ ನಡೆದಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ನಗರ ಠಾಣೆ ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ವಿಡಿಯೋ ಫುಟೇಜ್ ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕಾರ್ಖಾನೆ ಮಾಲೀಕ ಡಿಕೆ ಚಂದ್ರಜಿತ್ ಈ ಕುರಿತಾಗಿ ಮಾತನಾಡಿ, ಕಾರ್ಖಾನೆಯ ಸುತ್ತ 3 ಅಡಿ ಗೋಡೆ ಕಟ್ಟಿ ಅದರ ಮೇಲೆ ಸುತ್ತಲೂ ತಗಡಿನ ಶೀಟ್ ಅಳವಡಿಸಲಾಗಿದೆ. ಮೇನ್ ಡೋರ್ ಮುಟ್ಟದ ಕಳ್ಳ ಡೋರ್ ಪಕ್ಕದಲ್ಲೇ ತಗಡಿನ ಶೀಟನ್ನ ಹಾರೆಯಿಂದ ಸರಿಸಿ ಒಳನುಗ್ಗಿದ್ದಾನೆ. ಕ್ಯಾಶ್ ಕೌಂಟರ್ನಲ್ಲಿಟ್ಟಿದ್ದ 2 ಲಕ್ಷ ಹಣ ಹಾಗೂ ಸ್ನೇಹಿತನ ಸರ ಕೊಂಡೊಯ್ದಿದ್ದಾನೆ. ಸರ ಅಡವಿಟ್ಟಿದ್ದ ಸ್ನೇಹಿತ ಬಿಡಿಸಿಕೊಂಡು ಕೊಂಡಿ ಮುರಿದಿದ್ದ ಕಾರಣ ಇಲ್ಲೇ ಇಟ್ಟಿರು ಎಂದು ಸರವನ್ನ ಕೊಟ್ಟಿದ್ದ. ಆ ಸರದೊಂದಿಗೆ ಹಣ ಕಳ್ಳತನವಾಗಿದೆ ಎಂದರು. ಚಂದ್ರಜಿತ್ ಡಿಕೆ ಅಂತ ನನಗೆ ಒಂದು ಶ್ರೀ ಸಾಯಿ ಲೇಸರ್ಸ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದೀನಿ ಫ್ಯಾಕ್ಟ್ರಿ. ಅಂಬೇಡ್ಕರ್ ಸರ್ಕಲಲ್ಲಿ ನಮ್ಮ ಫ್ಯಾಕ್ಟ್ರಿ ಇರೋದು. ನಿನ್ನೆ ರಾತ್ರಿ ಒಂದು 2:15 ಒಬ್ಬ ಕಳ್ಳ ಶೀಟ್ನ ತೆಗೆದುಬಿಟ್ಟು ಒಳಗಡೆ ಬಂದು ಅದನ್ನೆಲ್ಲ ಮೀಟಿ ಒಂದು ಕ್ಯಾಶು ಮತ್ತು ಸ್ವಲ್ಪ ಚಿನ್ನ ಇದೆಲ್ಲ ಎತ್ಕೊಂಡು ಹೋಗ್ತಾನೆ. ನಾನು ಬೆಳಗ್ಗೆ ಬಂದು ಎದ್ದು ನೋಡಿದಾಗ ಎಲ್ಲ ಹಂಗೆ ಇತ್ತು, ಲಾಕ್ ಆಗ್ದಂಗೆ. ಇಲ್ಲಿ ಬಂದು ನೋಡಿದಾಗ ರಾಡಲ್ಲೆಲ್ಲ ತೆಗೆದಿರೋದು, ರಾಡ್ಗಳು ತೆಗೆದಿರೋದು, ಡೋರ್ ಓಪನ್ ಆಗಿರೋದು ಗೊತ್ತಾಯ್ತು ಕ್ಯಾಬಿಂದು. ಆವಾಗ ನೋಡಿದಾಗ ಕ್ಯಾಶ್ ಇರಲಿಲ್ಲ ಮತ್ತು ನಾನು ಏನೇನು ಇಟ್ಟಿದ್ದು ಥಿಂಗ್ಸ್ ಯಾವುದೂ ಇರಲಿಲ್ಲ. ಇದು ನೋಡಿ ಆಮೇಲೆ ಕೊನೆಗೆ ಪೊಲೀಸರಿಗೆ ಫೋನ್ ಮಾಡಿ ವಿವರ ಕೇಳ್ತಾರೆ. ಪೊಲೀಸ್ನವ್ರು ಬಂದರೆ ಏನು? ಪೊಲೀಸ್ನವರು ಬಂದು ಎಲ್ಲ ವಿಡಿಯೋ ಫುಟೇಜ್ ಎಲ್ಲ ತಗೊಂಡೋಗಿದ್ದಾರೆ. ಕಂಪ್ಲೇಂಟ್ ಬರ್ಕೊಡ್ತಾ ಇದ್ದೀವಿ. ಈಗ ಏನಾಗಿದೆ ಏನೋ ನಿನಗೇನಾರು ಕೆಲಸದಲ್ಲಿರೋರು ಏನಾರು? ಈಗ ನಾನು ಯಾರು ಕೆಲಸದವ್ರು ಇಟ್ಕೊಂಡಿಲ್ಲ, ಒಬ್ಬನೇ ಇರೋದು. ಹಾಗಾಗಿ ನನಗೆ ಯಾರಿಗೂ ಆ ಥರ ಅನುಮಾನ ಅಂಥದ್ದೇನೂ ಇಲ್ಲ, ಒಬ್ಬನೇ ಇರೋದ್ರಿಂದ. ಎಷ್ಟು ಹೋಗಿರ್ಬೋದು? ಎಷ್ಟು ಅಂದಾಜು ಎಷ್ಟು ಹೋಗಿರ್ಬೋದು ನಿಮ್ಮ ಕ್ಯಾಶ್ ಮತ್ತು ಚಿನ್ನ? ಚಿಲ್ಲರೆ ಕ್ಯಾಶು ಮತ್ತು ಒಂದು 20-25 ಆದಮೇಲೆ ಒಂದು ಚಿನ್ನ. ಇಲ್ಲಿ ಯಾಕೆ ಒಡವೆ ಇಟ್ಟಿದ್ರಿ ನೀವು? ಅದು ನಮ್ಮ ಫ್ರೆಂಡು ಆ್ಯಕ್ಚುಲಿ ಅವನು ಗುಡಿಸ್ಕೊ ಬಂದಿದ್ದ, ಇದೇನೋ ಕೊಂಡಿ ಮುರಿದೋಗಿದೆ ಅಂದ್ಬಿಟ್ಟು ತಂದ ಇಲ್ಲಿಗೆ. ನಾನು ಹೋಗ್ಬೇಕು ಅಂದ್ಬಿಟ್ಟು ಅದೆಲ್ಲ ಅರ್ಜೆಂಟು ಅಂತ ಹೋದ್ರೂ ಇಟ್ಟುವಾಗ 2 ದಿನ 3 ದಿನ ಆಯಿತು ಇಟ್ಟುವಾಗಿ. ನಾನು ಅದನ್ನು ಮರ್ತ್ಬಿಟ್ಟಿದ್ದೀನಿ. ಅವ್ನು ಇವತ್ತು ಬೆಳಗ್ಗೆ ಬಂದಾಗ ನಾನು ಅದನ್ನೇ ಜ್ಞಾಪಿಸ್ಕೊಂಡಿಲ್ಲ, ನೀನು ಇದು ಇಟ್ಟಿದ್ದೆ ಅಲ್ವಾ ಅಂತ. ಅವ್ನು ಈಗ ಬಂದ ಬೆಳಗ್ಗೆ, ಅವನು ಬಂದೋದ ಪಾಪ ನೋಡ್ಕೊಂಡು ಹೋದ. ಅದನ್ನೆಲ್ಲ ಅರ್ಜೆಂಟ್ ಬ್ಯಾಂಕ್ ಹತ್ರ ಹೋಗ್ಬೇಕು ಅಂತ ಹೋಗೋನೆ. ಈಗ ನಮ್ಮ ಹುಡುಗ ಸ್ನೇಹಿತಂತ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡಿದ್ದೆ, ಅದು ವ್ಯವಹಾರಕ್ಕೆ ಅಂತ. ಅವನು ಬಂದವನೀಗ ಈ ಥರ ಆಗಿದೆ. ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯಲ್ಲಿ ಏಪ್ರಿಲ್ 3ರಂದು ಶುಕ್ರವಾರ ವಸುದೈವ ಕುಟುಂಬಕಂ ಎಂಬ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಶ್ರೀಲಂಕಾ ತಂಡವು ನಡೆಸಿಕೊಡಲಿದೆ ಎಂದು ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಬಿ. ಮದನ್ ಗೌಡ ತಿಳಿಸಿದರು.
ಪಟ್ಟಣದ ಪತ್ರಕರ್ತರ ಸಂಘದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಏಷ್ಯಾ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ನಡಿ ಶ್ರೀಲಂಕಾದ ಫ್ಯೂಚರ್ ಲೀಡರ್ ಎಂಬ ಖಾಸಗಿ ಸಂಸ್ಥೆ ಶ್ರೀಲಂಕಾದ ಒಂದು ಸಾಂಸ್ಕೃತಿಕ ತಂಡವನ್ನು ಚನ್ನರಾಯಪಟ್ಟಣದ ಅಕ್ಷರ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು. ಇದರ ಉದ್ದೇಶ ನಮ್ಮ ದೇಶದ ಸ್ಥಳೀಯ ಸಂಸ್ಕೃತಿಯನ್ನ ಬೇರೆ ದೇಶದಲ್ಲಿ ಪ್ರಚಾರ ಪಡಿಸುವುದು ಹಾಗೂ ಆ ದೇಶದ ಸಾಂಸ್ಕೃತಿಕ ವೈಭವವನ್ನು ನಮ್ಮ ದೇಶದಲ್ಲಿ ಪ್ರಸ್ತುತಪಡಿಸುವುದು ಆಗಿರುತ್ತದೆ. ಸಂಪೂರ್ಣವಾಗಿ ಶ್ರೀಲಂಕಾ ತಂಡ ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಆಗಮಿಸಲಿದ್ದು 3 ದಿನಗಳ ಕಾಲ ನಮ್ಮ ದೇಶದಲ್ಲಿ ಉಳಿಯಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದು ಮೊದಲನೆಯ ಕಾರ್ಯಕ್ರಮವಾಗಿದ್ದು, ಇದೇ ರೀತಿ ನೇಪಾಳ, ಮಲೇಷಿಯಾ, ಮಯನ್ಮಾರ್, ಬಾಂಗ್ಲಾ, ಪಾಕಿಸ್ತಾನ ದೇಶಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾಜ್ಯದ ಇತರೆ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿವೆ ಎಂದರು. ಅಕ್ಷರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಸುನಿಲ್ ಪ್ಯಾಟ್ರಿಕ್ ಅವರು ಮಾತನಾಡಿ, ಶ್ರೀಲಂಕಾ ತಂಡವು 40 ನಿಮಿಷಗಳ ಕಾಲ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿಭಿನ್ನತೆಯಲ್ಲಿ ಏಕತೆ, ಶ್ರೀರಾಮಾಯಣ ದರ್ಶನಂ, ಯಕ್ಷಗಾನ, ಹುಲಿವೇಷ ಕುಣಿತ ಪ್ರದರ್ಶನ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಸ್ಥೆಯ ಕಾರ್ಯದರ್ಶಿ ಅನಿಲ್ ಮರಗೂರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ಉಪಾಧ್ಯಕ್ಷರಾದ ಎಚ್ಪಿ ಮದನ್ ಗೌಡ, ಹಾಸನ ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ, ವಿಜಯವಾಣಿ ಮೈಸೂರು ವಿಭಾಗದ ಸ್ಥಾನಿಕ ಸಂಪಾದಕರಾದ ಸತ್ಯನಾರಾಯಣ್, ಫ್ಯೂಚರ್ ಲೀಡರ್ ಸಂಸ್ಥೆಯ ಪ್ರಿಯಾಂಗಾ ಬನಾರಾ ನಾಯಕ್, ಫ್ಯೂಚರ್ ಲೀಡರ್ ಸಂಸ್ಥೆಯ ಕಲ್ಚರಲ್ ಅಡ್ವೈಸರ್ ಉಪುಲ್ ಜೈಸಿಂಗೆ ಭಾಗವಹಿಸಲಿದ್ದಾರೆ ಎಂದರು. ಅಕ್ಷರ ಸಂಸ್ಥೆಯ ಅಧ್ಯಕ್ಷರಾದ ಪಿ ಸರೋಜಾದೇವಿ, ಖಜಾಂಚಿ ಚೇತನ್, ನಿರ್ದೇಶಕ ತಿರುಮಲ ಪ್ರಸಾದ್ ಹಾಗೂ ಶ್ರೀಲಂಕಾ ದೇಶದ ಸಂಗೀತ ನಿರ್ದೇಶಕರು, ನಾಯಕ ನಟ, ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ಸಂಸ್ಥೆಯ ಖಜಾಂಚಿ ಸಿಸಿ ಚೇತನ್, ನಿರ್ದೇಶಕ ತಿರುಮಲ ಪ್ರಸಾದ್, ಪ್ರಾಂಶುಪಾಲರಾದ ಸುನಿಲ್ ಪ್ಯಾಟ್ರಿಕ್ ಭಾಗವಹಿಸಿದರು. ನಮಸ್ಕಾರ. ನಾನು ಅಕ್ಷರ ಶಿಕ್ಷಣ ಸಂಸ್ಥೆಯ ಶಾಲೆಯ ಕಾರ್ಯದರ್ಶಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮೂಲ ಉದ್ದೇಶ ಏನಂತಂದರೆ, ಇವತ್ತೊಂದು ನಮ್ಮ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ದೇಶದಲ್ಲಿ ಇವತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ನಡೆಯಬೇಕಾದಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಅವರ ಸಹಕಾರದಿಂದ ಇವತ್ತು ನಮ್ಮ ಚನ್ನರಾಯಪಟ್ಟಣದ ಅದರಲ್ಲೂ ಕೂಡ ನಮ್ಮ ಶಾಲೆಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾಗೆ ಮೊದಲಾದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿ ಹಾಸನದಿಂದ ಆಗಮಿಸಿರ್ತಕ್ಕಂಥ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಸಿ ಚೇತನ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಮತ್ತೋರ್ವ ಟ್ರಸ್ಟಿ ಆದಂಥ ತಿರುಮಲ ಪ್ರಸಾದ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಂಥ ಸರ್ ಸುನಿಲ್ ಪ್ಯಾಟ್ರಿಕ್ ಸರ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಹೋರಾಟ ಭಾಳ ವರ್ಷಗಳಿಂದ 20 ವರ್ಷಗಳಿಂದ 25 ವರ್ಷಗಳಿಂದ ಇದೆ. ಅದರ ಜೊತೆಗೆ ಒಂದು ಫ್ಯೂಚರ್ ಲೀಡರ್ ಅಂತ ಹೇಳಿ ಒಂದು ಸಂಸ್ಥೆ, ಶ್ರೀಲಂಕಾದ ಒಂದು ಸಂಸ್ಥೆ ಫ್ಯೂಚರ್ ಲೀಡರ್ ಅಂತ ಹೇಳಿ, ಆ ಸಂಸ್ಥೆಯ ಆಶ್ರಯದಲ್ಲಿ ಮೊದಲ ಬಾರಿಗೆ ಅದು ಶ್ರೀಲಂಕಾ ಮತ್ತು ಭಾರತದ ನಡುವೆ, ಅಂದರೆ ಇದು ಸರ್ಕಾರೇತರ ಸಂಸ್ಥೆಯ ಆಶ್ರಯದಲ್ಲಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಭಾರತದಿಂದ ಆರಂಭ ಮಾಡಬೇಕು ಅಂತ ಹೊರಟ ಕಾರ್ಯಕ್ರಮಕ್ಕೆ ಮೊದಲು ವೇದಿಕೆ ಆಗ್ತಿರೋದು ಚನ್ನರಾಯಪಟ್ಟಣ. ಫ್ಯೂಚರ್ ಲೀಡರ್, ಶ್ರೀಲಂಕಾದ ಸಂಸ್ಥೆ ಮತ್ತು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದ್ರೆ, ಇದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅಂತ ಹೇಳಿ. ನಮಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮೊಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಅವರು ಹೋಗುವ ವ್ಯವಸ್ಥೆಗಳ ಜೊತೆಗೆ ಅವನ್ನ ನೋಡಿಕೊಳ್ಳುವ ವ್ಯವಸ್ಥೆಗಳ ಜೊತೆಗೆ ಇದೊಂದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಆದರೂ ಕೂಡ ನಮ್ಮ ಮಕ್ಕಳಿಗೆ ಒಂದು ವಿದೇಶದಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನೋ ಒಂದು ಆಶಯದಿಂದ ನಾನು ಅನಿಲ್ ಅವರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಬಹಳ ಸಂಪೂರ್ಣ ಒಪ್ಪಿಗೆ ಆ ಸಂಸ್ಥೆಯ ಎಲ್ಲರೂ ಅಧ್ಯಕ್ಷರು ಮತ್ತು ಎಲ್ಲ ಟ್ರಸ್ಟಿಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇದೇ ಏಪ್ರಿಲ್ 3ರಂದು ಸಂಜೆ ಒಂದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಆಗ್ತದೆ. ಹೀಗೆ ತಿಳಿದ್ರೆ ನಮ್ಮ ಕಾರ್ಯಕ್ರಮಗಳನ್ನು ಅವರು ನೋಡ್ತಾರೆ, ಅಲ್ಲಿಂದ ಬಂದವರು ಶ್ರೀಲಂಕಾದ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರದರ್ಶನ ಮಾಡಿಕೊಡ್ತಾರೆ. ಅದಾದ ನಂತರ ನಮ್ಮ ಕಾರ್ಯಕ್ರಮ
ಕಾರ್ಯಕ್ರಮಗಳಿಗೆ ಶ್ರೀಲಂಕಾದಲ್ಲಿ ವೇದಿಕೆಯನ್ನು ಕಲ್ಪಿಸ್ಬೋದು. ಅದು ಮುಂದಿನ ಇದು ಏಪ್ರಿಲ್ ಅಥವಾ ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ಮೇ ಮತ್ತು ಜೂನ್ಗೆ ಈ ಕಾರ್ಯಕ್ರಮ ಮಾಡ್ಬೋದು. ಆ ಥರ ಒಂದು ಕಾರ್ಯಕ್ರಮ ಇದು ಆರಂಭ ಆಗ್ತದೆ. ಇದೊಂದು ಆರಂಭದ ಕಾರ್ಯಕ್ರಮ. ಇದೇ ರೀತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಅವ್ರು ಮಾಡ್ತಾರೆ. ಭಾರತದಿಂದ ಆರಂಭವಾದ ದೇಶದ ಕರ್ನಾಟಕದ ಮೊದಲ ಕಾರ್ಯಕ್ರಮ. ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡ್ತಾರೆ. ಇದು ಬೆಂಗಳೂರಿನಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ. ಪಟ್ಟಣದ ವಾರ್ಡ್ ನಂಬರ್ 10ರಲ್ಲಿನ ಡಾಕ್ಟರ್ ಮಂಜುನಾಥ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ಬಾಬಾರವರು ನೆಲೆಸಿ 7ನೇ ವರ್ಷಕ್ಕೆ ಪದಾರ್ಪಣೆಗೊಂಡ ಹಿನ್ನೆಲೆಯಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆಯೊಂದಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಶಿರಡಿ ನಾಣ್ಯಗಳನ್ನು ವಿತರಣೆ ಮಾಡಲಾಯಿತು. ಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ಡಾಕ್ಟರ್ ಮಂಜುನಾಥ ನಗರದಲ್ಲಿ ಪಟ್ಟಣದ ಜನತೆಗೆ ದರ್ಶನ ಭಾಗ್ಯ ನೀಡುತ್ತಿರುವ ಶಿರಡಿ ಶ್ರೀ ಸಾಯಿಬಾಬಾರವರ ಮಂದಿರ ನಿರ್ಮಾಣವಾಗಿ ಇಂದಿಗೆ ಏಪ್ರಿಲ್ 2ನೇ ತಾರೀಕಿನ ಗುರುವಾರಕ್ಕೆ 6 ವಸಂತಗಳು ಪೂರ್ಣಗೊಂಡು 7ನೇ ವರ್ಷಕ್ಕೆ ಪದಾರ್ಪಣೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಸಾಯಿಬಾಬಾರವರಿಗೆ ವಿಶೇಷ ಪೂಜೆ ಅಲಂಕಾರದೊಂದಿಗೆ ನವವಿಧ ಭಕ್ತಿ ಕುರುಹು ಹಾಗೂ ಇಂದು ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ಬಾಬಾರವರ ದರ್ಶನ ಪಡೆದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಶಿರಡಿ ಮೂಲ ಸನ್ನಿಧಾನದಲ್ಲಿ ಪೂಜಿಸಲ್ಪಟ್ಟ ನಾಣ್ಯಗಳನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು. ಸಾಯಿ ಸೇವಕರಾದ ಪ್ರಭಾ ಕಾಚೇನಹಳ್ಳಿಯವರು ಈ ವೇಳೆ ಮಾತನಾಡಿ, ಶ್ರೀ ಸಾಯಿನಾಥರ ಪ್ರೇರಣೆಯಿಂದ ಎಲ್ಲ ಸಾಯಿ ಭಕ್ತರ ಸಹಾಯ ಸಹಕಾರದೊಂದಿಗೆ ಬಾಬಾರವರ 7ನೇ ವರ್ಷದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 4:30ರಿಂದ ವಿವಿಧ ಪೂಜಾ ಕಾರ್ಯಗಳು ಆರಂಭವಾಗಿ ಮೊದಲಿಗೆ ಬಾಬಾರವರಿಗೆ ಕಾಕಡ ಆರತಿ ಪೂಜೆ, ಬೆಳಗ್ಗೆ 5 ಗಂಟೆಗೆ ಸಾಯಿಬಾಬಾರವರಿಗೆ ಅಭಿಷೇಕ, 6 ಗಂಟೆಗೆ ಬಾಬಾ ಅವರಿಗೆ ವಿಶೇಷ ಅಲಂಕಾರ, 7 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾದ ಮತ್ತು ಫಲಹಾರ ವಿತರಣೆ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, 12 ಗಂಟೆಯಿಂದ 4 ಗಂಟೆವರೆಗೆ ಅನ್ನದಾಸೋಹ, ಸಂಜೆ 6 ಗಂಟೆಗೆ ಧೂಪಾರತಿ, ಸಂಜೆ 6:30ರಿಂದ ರಾತ್ರಿ 9 ಗಂಟೆವರೆಗೆ ಪ್ರಸಾದ ವಿತರಣೆ, ರಾತ್ರಿ 9 ಗಂಟೆಗೆ ಶೇಜಾರತಿ ಪೂಜೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಸಿಎನ್ ಬಾಲಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಎಚ್ಎಸ್ ವಿಜಯಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಶ್ವೇತಾ ಆನಂದ್ ಕುಮಾರ್, ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಅನಿಲ್ ಮರಗೂರು, ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿ ನಾಗರಾಜ್, ನವೋದಯ ವಿದ್ಯಾಸಂಸ್ಥೆ ನಿರ್ದೇಶಕರಾದ ಆನಂದ್ ಕಾಳೇನಹಳ್ಳಿ ಸೇರಿ ಇತರರು ಆಗಮಿಸಿ ಬಾಬಾ ಅವರ ಆಶೀರ್ವಾದ ಪಡೆದರು. ಇನ್ನು ಕಾರ್ಯಕ್ರಮದ ಉಸ್ತುವಾರಿಯನ್ನು ಸಾಯಿಬಾಬಾ ಮಂದಿರದ ಮುಖ್ಯಸ್ಥರು ಹಾಗೂ ಸಾಯಿ ಸೇವಕರಾದ ಕಾಚೇನಹಳ್ಳಿ ಪ್ರಭಾಕರ್, ಪೂರ್ಣಿಮಾ ಪ್ರಭಾ ವಹಿಸಿದರು. ಶ್ರೀ ಶಿರಡಿ ಸಾಯಿಬಾಬಾರ ಆಶೀರ್ವಾದದಿಂದ ಸಾಯಿ ಮಂದಿರ ಉದ್ಘಾಟನೆಯಾಗಿ 7 ವರ್ಷವಾಗಿದೆ. ಆ 7 ವರ್ಷದ ಒಂದು ಸವಿ ನೆನಪಿಗಾಗಿ ಶಿರಡಿಯಿಂದ ಬಾಬಾ ಸನ್ನಿಧಾನದಲ್ಲಿ ಶಿರಡಿಯಿಂದ ಪೂಜೆ ಮಾಡಿಸಲ್ಪಟ್ಟ ಹೊಸ ನಾಣ್ಯವನ್ನು ಬಂದಂಥ ಭಕ್ತಾದಿಗಳಿಗೆ ಮಂದಿರಕ್ಕೆ ಒಂದು ಸಾಕಾರ ಮಾಡಿದಂಥ ಎಲ್ಲ ಸಾಯಿ ಭಕ್ತಾದಿಗಳಿಗೆ, ದರ್ಶನಕ್ಕೆ ಬಂದಂಥ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಸಾಯಿ ಭಕ್ತಾದಿಗಳ ಸಹಕಾರದಿಂದ ಮಂದಿರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಓಂ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ವಿಶೇಷ ಅಂದರೆ ಶಿರಡಿಯಿಂದ ಪೂಜೆ ಮಾಡಿಸಲ್ಪಟ್ಟ ನಾಣ್ಯವನ್ನು ಬಂದಂಥ ಭಕ್ತಾದಿ ಸಮೂಹಕ್ಕೆ ಸಾಯಿಬಾಬಾರ ಪಾದದಡಿಯಿಂದ ಇಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಸಾಯಿ ಭಕ್ತಾದಿಗಳಿಗೂ ಇದನ್ನು ಮನೆಯಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾ, ಮತ್ತು ಬಂದಂಥ ಭಕ್ತಾದಿಗಳನ್ನು ತಗೊಂಡು ಹೋಗಬೇಕು, ಶ್ರದ್ಧೆಯಿಂದ ಸಹನೆಯಿಂದ ಇದಕ್ಕೊಂದು ಪೂಜೆ ಸಲ್ಲಿಸಬೇಕು ಅಂತ ಜನಗಳು ಅದನ್ನು ವಿಶೇಷ ಪೂಜೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ಸರ್ಕಲ್ ಬಳಿಯ ಶ್ರೀ ಸಾಯಿ ಇಂಡಸ್ಟ್ರೀಸ್ನಲ್ಲಿ ಕಳ್ಳತನ. ಕೌಂಟರ್ನಲ್ಲಿಟ್ಟಿದ್ದ ನಗದು, ಚಿನ್ನ ಕಳ್ಳನ ಪಾಲು. ಏಕಾಂಗಿಯಾಗಿ ಬಂದು ಲಕ್ಷಾಂತರ ಹಣ ಕದ್ದ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ನಗರ ಠಾಣೆಯಲ್ಲಿ ದೂರು ದಾಖಲು. ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಏಪ್ರಿಲ್ 3ರಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ. ಶ್ರೀಲಂಕಾದ ಸಾಂಸ್ಕೃತಿಕ ತಂಡದಿಂದ ವಿಶೇಷ ಕಾರ್ಯಕ್ರಮ. ಶ್ರೀಲಂಕಾದ ಸಾಂಸ್ಕೃತಿಕತೆ ಅನಾವರಣಗೊಳ್ಳುವ ಕಾರ್ಯಕ್ರಮಕ್ಕೆ ಶಾಸಕರು ಸೇರಿ ಹಲವು ಗಣ್ಯರು ಸಾಕ್ಷಿ. ಹಾಗೂ ಪಟ್ಟಣದ ಡಾಕ್ಟರ್ ಮಂಜುನಾಥ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ 7ನೇ ವಾರ್ಷಿಕೋತ್ಸವ. ಸಾಯಿಬಾಬಾ ಮಂದಿರದಲ್ಲಿ ದಿನವಿಡೀ ವಿಶೇಷ ಪೂಜೆ, ಶಿರಡಿ ನಾಣ್ಯಗಳನ್ನ ವಿತರಣೆ, ಅನ್ನ ಸಂತರ್ಪಣೆ ಕಾರ್ಯ.
ಗಣ್ಯರು ನೂರಾರು ಭಕ್ತರಿಂದ ಬಾಬಾರವರ ದರ್ಶನ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.